ನಮಸ್ಕಾರ. ನಾವೀಗ ನಮ್ಮ ತೋಟದಲ್ಲಿದ್ದೇವೆ. ಇಲ್ಲಿ ನಾನು ಕಳೆದ ವಾರ ಇದಕ್ಕೆ PVC ಪೋಲ್ಗಳನ್ನು UPVC ಪೋಲ್ಗಳನ್ನು ಇನ್ಸ್ಟಾಲ್ ಮಾಡಿದ್ದೇನೆ, ಪೆಪ್ಪರ್ ನೆಡುವ ಅಂತ. ಆಲ್ಮೋಸ್ಟ್ ಒಂದು 26 ಪೋಲನ್ನು ಪ್ಲ್ಯಾಂಟ್ ಮಾಡಿದ್ದೇವೆ, ನೆಟ್ಟಿದ್ದೇವೆ, ಅಂದರೆ ಇನ್ಸ್ಟಾಲ್ ಮಾಡಿದ್ದೇವೆ. ಅದರಲ್ಲಿ 25 UPVC ಇದೆ, ಒಂದು ಕಮ್ಮಿ ಆಗಿದ್ದಕ್ಕೆ ಒಂದು 3 ಇಂಚಿದು PVC ಹಾಕಿದ್ದೇವೆ. ಈಗ ನೋಡ್ಕೊಂಡು ಬರೋಣ ಹೇಗೆ ಇನ್ಸ್ಟಾಲ್ ಮಾಡಿದ್ದೇವೆ ಅಂತ ನೋಡುವ. ಇಲ್ಲಿ ನೋಡ್ಬೋದು, ಇದು 14 ಫೀಟಿನ 4 ಇಂಚಿದು UPVC ಪೋಲ್. ಇದು 6 mm ಥಿಕ್ನೆಸ್ ಇದೆ, 14 ಫೀಟ್ ಇದೆ. ಅದರ ಮೇಲ್ಗಡೆ 8 mm 2 ರಾಡನ್ನು ಪ್ಲಸ್ ಸಿಂಬಲಲ್ಲಿ ಅದು ಹೋಲ್ ಮಾಡಿ ಅದಕ್ಕೆ ಇನ್ಸ್ಟಾಲ್ ಮಾಡಿದ್ದೇವೆ. ಮತ್ತು ತಲೆಗೆ ಎಂಡ್ ಕ್ಯಾಪ್ ಹಾಕಿದ್ದೇವೆ, ನೀರು ಒಳಗೆ ಹೋಗಬಾರ್ದು ಅಂತ. ಇಲ್ಲಿ ಒಂದು 5 ರಿಂದ 6 ಫೀಟಿದು ಬಿಡ್ತಿರುವಂತಹ ಶೇಡ್ ನೆಟ್ಟನ್ನು 3 ಪೀಸ್ ಮಾಡಿಕೊಂಡು ಇದಕ್ಕೆ ಸುತ್ತಿದ್ದೇವೆ. ಹೀಗೆ ಇದಕ್ಕೆ ಒಂದು 5 ರಿಂದ 6 ಬುಟ್ಟಿ ಮಣ್ಣು ಹಾಕಿ ಟಾಪ್ ಶೂಟನ್ನು ನೆಟ್ಟಿರುವಂಥದ್ದು. ಅದಕ್ಕೆ ಈಗ ಈ ತೆಂಕು ಬಿಸಿಲು ತೀಕ್ಷ್ಣವಾಗಿರ್ತದಲ್ಲ, ಅದು ಬೀಳಬಾರ್ದಂತ ಇದಕ್ಕೆ ನಾನು ಹಳೆ ಸೀರೆಯನ್ನು ಕಟ್ಟಿದ್ದೇನೆ. ಇವತ್ತು ಬೆಳಿಗ್ಗೆ ಇದಕ್ಕೆ ಗೊಬ್ಬರದ ಹುಡಿ ಸಹ ಹಾಕಿದ್ದೇವೆ. ಸ್ವಲ್ಪ ವೀಡ್ ಮ್ಯಾಟನ್ನು ತೆಗೆದು ಅದಕ್ಕೆ ಹಾಕಿರುವಂಥದ್ದು ಇಲ್ಲಿ ನೋಡ್ಬೋದು. ಇದಿಷ್ಟಕ್ಕೆ ಹಾಕಿದ್ದೇವೆ. ಈ ಕಡೆ ಲೈನಲ್ಲಿ ಹಾಕಿದ್ದೇವೆ. ಅಲ್ಲಿ ಲಾಸ್ಟಲ್ಲಿ ಇರುವಂಥದ್ದು ಒಂದು ಅದು PVC 3 ಇಂಚಿದು PVC. ಇದು ಹೇಗಾಗ್ತದೆ ಅಂತ ಹೇಳಿ ಇದರದ ವಿಡಿಯೋನ ನಾನು ಮುಂದಿನ ದಿವಸದಲ್ಲಿ ಅಪ್ಡೇಟೆಡ್ ವೀಡಿಯೋಸನ್ನು ಸಹ ಹಾಕಿ ನಿಮಗೆ ಮಾಹಿತಿ ಶೇರ್ ಮಾಡ್ತೇನೆ. ಇಲ್ಲಿ ನೋಡ್ಬೋದು ಎಷ್ಟು ಉದ್ದ ಇರ್ತದೆ. ಇದರದ್ದು ಖರ್ಚು ವೆಚ್ಚ ಹೇಗೆ ಅಂತ ಇನ್ನೊಂದು ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತೇನೆ. ಇದು ಟಾಪ್ ಶೂಟ್ ಹಾಕಿ ಚೆನ್ನಾಗಿ ಆರೈಕೆ ಮಾಡಿ ಇದು ನೋಡಬೇಕು. ಒಂದು ವರ್ಷದಲ್ಲಿ ಆದರೂ ಈ 14 ಫೀಟನ್ನು ಹರಿಸಬೇಕು. ಆ ಬಳ್ಳಿಗಳನ್ನು ನೋಡುವ ಎಷ್ಟು ಸಕ್ಸೀಡ್ ಆಗ್ತೇವೆ ಅಂತ ನೋಡುವ. ಈಗ ನಾರ್ಮಲಿ ಒಂದು ಅಡಿಕೆ ಮರ ನೆಟ್ಟು ಅಟ್ಲೀಸ್ಟ್ ಒಂದು 5 ರಿಂದ 6 ವರ್ಷ ಆದರೂ ಬೇಕಾಗ್ತದೆ ಅದಕ್ಕೆ ಕಾಳುಮೆಣಸು ನೆಡಲಿಕ್ಕೆ. ಹಾಗಾಗಿ ಆ 5-6 ವರ್ಷದ್ದು ಗ್ರೋತ್ ಇದು ಟೈಮಲ್ಲಿ ಇದು PVC ಪೋಲ್ ಹಾಕಿ ನೆಡುವಂಥ ಒಂದು ಸಣ್ಣ ಪ್ರಯತ್ನ ಇಲ್ಲಿ ನೋಡ್ಬೋದು. ಇದು ಒಂದಕ್ಕೆ ಸ್ವಲ್ಪ ಬಿಸಿಲು ಕಮ್ಮಿ ಇರೋದರಿಂದ ಇದಕ್ಕೆ ನಾನು ಸೀರೆಯನ್ನು ಕಟ್ಟಲಿಲ್ಲ. ಇದು ಟಾಪ್ ಶೂಟು ನನ್ನದೇ ಬೇರೆ ಗಿಡಗಳಿಂದ ಟಾಪ್ ಶೂಟನ್ನು ಕಟ್ ಮಾಡಿ ನೆಟ್ಟಿರುವಂಥದ್ದು. ಟಾಪ್ ಶೂಟ್ ಗ್ರೋತ್ ತುಂಬ ಚೆನ್ನಾಗಿ ಬರ್ತದೆ. ನಾನು ನಿಮಗೆ ತೋರಿಸ್ತೇನೆ. ಈಗ ಇದು ನೋಡಿ, ಇದು ಸುರೇಶ್ ಬಲ್ನಾಡ್ ಅವರು ಸರ್ ಹತ್ರ ತಂದಿರುವಂತಹ ಟಾಪ್ ಶೂಟ್. ಇದು ಪಣಿಯೂರು ಒಂದು ತುಂಬ ಚೆನ್ನಾಗಿ ಗ್ರೋತ್ ಇದೆ. ಟಾಪ್ ಶೂಟನ್ನು ನೆಟ್ಟರೆ ಇದೇ ಒಂದು ಬೆನಿಫಿಟ್. ಇದರಲ್ಲಿ ಸಡನ್ನಾಗಿ ಗ್ರೋತ್ ಬಿಟ್ಟು ಅದು ಬೇರು ಬರುವ ತನಕ ಮಾತ್ರ ಸ್ವಲ್ಪ ಸ್ಲೋ ಆಗಿರ್ತದೆ. ಅದರ ನಂತರ ಸಿಕ್ಕಾಪಟ್ಟೆ ಗ್ರೋತ್ ಆಗ್ತದೆ ಮತ್ತು ಒಂದೇ ವರ್ಷದಲ್ಲಿ ಈಲ್ಡ್ ಕೊಡ್ತದೆ ಇದು. ಹಾಗಾಗಿ ಇದನ್ನು ನಾನು ನೆಟ್ಟಿರುವಂಥದ್ದು ನೋಡ್ಬೋದು. ಇದಕ್ಕೀಗ ಒಂದೇ ನೆಟ್ಟಿರುವಂಥದ್ದು, ಇಷ್ಟು ಚೆನ್ನಾಗಿ ಬಂದಿದೆ. ಇದು ಇದೇ ಲೆಕ್ಕಾಚಾರದಲ್ಲಿ ನಾನು ನಮ್ಮ ಆ ಗಿಡಗಳಿಗೆ ಸಹ ಆ PVC ಪೋಲಿಗೆ ಸಹ ನೆಟ್ಟಿರುವಂಥದ್ದು. ಇದರಲ್ಲಿ ಎಲ್ಲ ರನ್ನರ್ಸ್ ಮತ್ತು ರನ್ನರ್ಸಿಂದ ಮಾಡಿದ ಪ್ಯಾಕೆಟ್ ಗಿಡಗಳೇ ಇರುವಂಥದ್ದು. ಇದು ನೋಡ್ಬೋದು, ಇದೊಂದು ಕವಲ್ ಹೊಡೆದು ತುಂಬ ಚೆನ್ನಾಗಿ ಗ್ರೋತ್ ಬಂದಿದೆ ಇದರಲ್ಲಿ.
ಇಲ್ಲಿ ತನಕ ಈ ವಿಡಿಯೋ ನೋಡಿದ್ರಿ ಅಂತ ಹೇಳಿದರೆ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ಇದರದ್ದು ಲೆಕ್ಕಾಚಾರ ಖರ್ಚು ವೆಚ್ಚಗಳನ್ನು ನಾನು ಇನ್ನೊಂದು ವಿಡಿಯೋದಲ್ಲಿ ಶೇರ್ ಮಾಡ್ತೇನೆ. ಮತ್ತು ಇದಕ್ಕೆ ನಾನು ಪ್ರತಿ ಸರ್ತಿ ಆರೈಕೆ ಮಾಡುವಾಗ ಯಾವ ರೀತಿ ಆರೈಕೆ ಮಾಡ್ತೇನೆ ಅಂತ ಸಹ ನಿಮಗೆ ನಾನು ಮುಂದಿನ ವಿಡಿಯೋಗಳಲ್ಲಿ ಮಾಹಿತಿಯನ್ನು ಶೇರ್ ಮಾಡ್ತೇನೆ. ಇನ್ನೂ ನಮ್ಮ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನಿಮ್ಮ ಸ್ನೇಹಿತರ ಜೊತೆ ಸಹ ಶೇರ್ ಮಾಡಿ, ಅವರಿಗೆ ಸಹ ಈ ಮಾಹಿತಿ ಹಂಚಿಕೊಂಡಾಗ ಆಗ್ತದೆ. ಹಾಗೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ನಮಸ್ಕಾರಗಳು.